ಬಳ್ಳಾರಿ ಜೈಲಿನಲ್ಲಿರುವ ನಟ ಆರೋಪಿ ದರ್ಶನ್ ಸದ್ಯ ಟಿವಿಯ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಜೈಲಾಧಿಕಾರಿಗಳ ಬಳಿ. ತಮಗೆ ಊಟವನ್ನ ಕೊಡಲಿಕ್ಕೆ ಬರುವಂತಹ ಸಿಬ್ಬಂದಿಯ ಬಳಿ ಕೂಡ ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ. ಜೊತೆಗೆ ಟಿವಿ ಕೊಡುವಂತಹ ವ್ಯವಸ್ಥೆಗಳ ಕುರಿತಾಗಿಯೂ ಕೂಡ ಅವರು ಮಾತನಾಡಿದ್ದಾರೆ. ಅದಕ್ಕೆ ಮೇಲಾಧಿಕಾರಿಗಳ ಬಳಿ ನೀವು ಮಾತನಾಡಿ ಅಂತ ಊಟ ವಿತರಣೆ ಮಾಡುವಂತಹ ಸಿಬ್ಬಂದಿ ತಿಳಿಸಿದ್ದಾರೆ. ಅದಾದ ನಂತರದಲ್ಲಿ ಮೇಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ದರ್ಶನ್. ಟಿವಿಗಾಗಿ ಮೇಲಾಧಿಕಾರಿಗಳಿಗೆ ಮನವಿಯನ್ನ ದರ್ಶನ್ ಅವರು ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಸರ್ಜಿಕಲ್ ಚೇರ್ಗಾಗಿ ಮನವಿಯನ್ನ ಸಲ್ಲಿಸಿದ್ರು. ವೈದ್ಯಕೀಯ ರಿಪೋರ್ಟ್ ಅನ್ನ ಪರಿಶೀಲಿಸಿ ಸರ್ಜಿಕಲ್ ಚೇರ್ ಅನ್ನು ಕೂಡ ಕಲ್ಪಿಸಿಕೊಡಲಾಯಿತು. ಇದಾದ ನಂತರದಲ್ಲಿ ಟಿವಿಗಾಗಿ ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಸೊ ಟಿವಿಯನ್ನ ಅವಕಾಶ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು. ಸದ್ಯ ಅಂಥದ್ದೊಂದು ಮನವಿಯನ್ನ ಇಟ್ಟಿದ್ದಾರೆ ಮತ್ತು ಚಾರ್ಜ್ ಶೀಟ್ ಇವತ್ತು ಸಲ್ಲಿಕೆ ಆಗಬಹುದು ಅನ್ನುವಂತಹ ಮಾಹಿತಿಗಳಿತ್ತು. ಸೊ ಹಾಗಾಗಿ ಸಹಜ ಕುತೂಹಲ, ಅಲ್ಲಿ ಟಿವಿ ಇಲ್ಲ, ಏನೂ ಇಲ್ಲ, ಮಾಹಿತಿಗಳು ತಿಳಿದುಕೊಳ್ಳಿಕ್ಕೆ ಆಗ್ತಿಲ್ಲ. ಹಾಗಾಗಿ ಊಟ ವಿತರಿಸಲಿಕ್ಕೆ ಬರುವಂತಹ ಸಿಬ್ಬಂದಿಯ ಬಳಿಯಲ್ಲೇ ಚಾರ್ಜ್ ಶೀಟ್ ಕುರಿತಾಗಿ ಮಾಹಿತಿ ಏನು ಬಂದಿದೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನವನ್ನು ನಡೆಸಿದ್ದಾರೆ. ಜೊತೆಗೆ ಟಿವಿ ಕೊಡೋದಕ್ಕೆ ಕೂಡ ಸೂಚಿಸಿ ಅಂತ ಹೇಳಿದ್ದಾರೆ. ಈಗ ಮೇಲಾಧಿಕಾರಿಗಳು ಟಿವಿ ಕೊಡೋ ವಿಚಾರವಾಗಿಯೂ ಕೂಡ ಯೋಚಿಸ್ತಾ ಇದ್ದಾರೆ. ಇಷ್ಟು ದಿನ ಟಿವಿ ಸಹವಾಸವೇ ಬೇಡ ಅಂತ ಸುಮ್ಮನಿದ್ದಂತಹ ಆರೋಪಿ ದರ್ಶನ್ ಇದೀಗ ಟಿವಿಗಾಗಿ ಮೊರೆ ಇಟ್ಟಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆಯೂ ಕೂಡ ಅವರಿಗೆ ಇನ್ನೂವರೆಗೂ ಮಾಹಿತಿ ಸಿಕ್ಕಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಜೈಲು ಸಿಬ್ಬಂದಿ ಬಳಿ ಪದೇ ಪದೇ ದರ್ಶನ್ನ ಮಾಹಿತಿಯನ್ನ ಕೇಳ್ತಿದ್ದಾರಂತೆ. ಊಟ ವಿತರಣೆ ಮಾಡಲಿಕ್ಕೆ ಬಂದಂತಹ ಸಿಬ್ಬಂದಿಯ ಬಳಿ ಟಿವಿ ವಿಚಾರವಾಗಿ ಮತ್ತು ಚಾರ್ಜ್ ಶೀಟ್ ವಿಚಾರವಾಗಿ ಮಾತನಾಡಿದ್ದಾರಂತೆ. ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವಂತೆ ಈ ಸಂದರ್ಭದಲ್ಲಿ ಸಿಬ್ಬಂದಿ ತಿಳಿಸಿದ್ದಾರೆ. ಟಿವಿಗಾಗಿ ಈಗ ಮೇಲಾಧಿಕಾರಿಗಳಿಗೆ ದರ್ಶನ್ ಮನವಿ ಸಹ ಸಲ್ಲಿಕೆ ಮಾಡಿದ್ದಾರೆ. ನೋಡೋಣ, ಅಧಿಕಾರಿಗಳ ಜೊತೆಗೆ ಡಿಸ್ಕಸ್ ಮಾಡಿ ಫೈನಲ್ ಆಗಿ ಕೊಡಬೇಕಾ ಬೇಡವಾ ಅನ್ನೋದರ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಮರೇಶ್ರಿಂದ. ಅಮರೇಶ್, ಸರ್ಜಿಕಲ್ ಚೇರ್ಗೆ ಒಂದು ಡಿಮಾಂಡ್ ಇಟ್ಟಿದ್ರು. ಸೊ ವೈದ್ಯಕೀಯ ಕಾರಣಗಳನ್ನೆಲ್ಲ ಅರಿತು ಅದಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ರು. ಈಗ ಟಿವಿಗಾಗಿ ಬೇಡಿಕೆ ಇಟ್ಟಿದ್ದಾರೆ. ಟಿವಿಗೆ ಅವಕಾಶ ಇದೆಯಾ? ಏನು ಹೇಳ್ತಾರೆ ಅಧಿಕಾರಿಗಳು? ದಿವ್ಯ ಜ್ಯೋತಿ, ಜೈಲಲ್ಲಿರ್ತಕ್ಕಂಥ ವಿಚಾರಣಾಧೀನ ಕೈದಿಗಳಿಗೆ ಸೇರಿದಂತೆ ಅಂದರೆ ಜೈಲಲ್ಲಿರ್ತಕ್ಕಂಥ ಕೈದಿಗಳಿಗೆ ಒಂದು ವೇಳೆ ಅವ್ರು ಟಿವಿ ಬೇಕು ಅಂತ ಮನವಿ ಮಾಡ್ಕೊಂಡ್ರೆ ಅದಕ್ಕೆ ಅವಕಾಶ ಇದೆ ಅನ್ನುವಂಥ ಮಾತನ್ನ 2 ದಿನಗಳ ಹಿಂದೆ ಸ್ವತಃ DIG ಶೇಷ ಅವರು ಹೇಳಿದ್ರು. ಈಗ ಅದರ ಭಾಗವಾಗಿನೇ ದರ್ಶನ್ ಅವರಿಗೆ ಆರಂಭದಲ್ಲಿ ಟಿವಿ ಬಗ್ಗೆ ಕೇಳಿದಾಗ ಬೇಡ ಸರ್, ನನಗೆ ಟಿವಿ ಸವಾಸನೆ ಬೇಡ, ಟಿವಿ ಇಲ್ಲದೆ ನಾನು ಆರಾಮಾಗಿದ್ದೀನಿ ಅಂತ ಮಾತನ್ನ ಹೇಳಿದ್ರು. ಆದರೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳು ನಡೀತಾ ಇತ್ತು. ಇದೇ ಕಾರಣಕ್ಕೋಸ್ಕರ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಜೈಲಿನ ಸಿಬ್ಬಂದಿಗಳಿಂದ ಮಾಹಿತಿಯನ್ನು ಪದೇ ಪದೇ ದರ್ಶನ್ ಅವರು ಕೇಳ್ತಾ ಇದ್ರು. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರ ಏನು ಹೇಗೆ ಅಂತೇಳಿ. ಈ ಸಂದರ್ಭದಲ್ಲಿ ಜೈಲು ಸಿಬ್ಬಂದಿಗಳು ಸಹಿತ ಇಲ್ಲ ಸರ್, ನಮಗೆ ಅದು ಗೊತ್ತಿಲ್ಲ, ಒಂದು ವೇಳೆ ನಿಮ್ಗೆ ಆ ರೀತಿ ಮಾಹಿತಿ ಬೇಕಂದ್ರೆ ಟಿವಿಗೆ ಬೇಕಾದ್ರೆ ಅರ್ಜಿ ಸಲ್ಲಿಸಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಮತ್ತೊಂದು ಕಡೆಗೆ ದರ್ಶನ್ ಅವರು ಸಹಿತ ಜೈಲಿನ ಸಿಬ್ಬಂದಿಗಳಿಗೆ ಮಧ್ಯಾಹ್ನದ ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ನನಗೆ ಟಿವಿ ಬೇಕು, ಟಿವಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಕೊಡದಿದ್ರೆ ಹೇಳಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅದ್ರ ಜೊತೆಗೆ ಜೈಲಿನ ಸಿಬ್ಬಂದಿಗಳು ಸಹಿತ ಮೇಲಾಧಿಕಾರಿಗಳಿಗೆ ಹೇಳಿ ಅನ್ನುವಂಥ ಮಾತನ್ನು ಹೇಳಿದ್ರು. ಇದೇ ಕಾರಣಕ್ಕೋಸ್ಕರ ಇದೀಗ ದರ್ಶನ್ ಅವರು ಜೈಲಿನ ಅಧಿಕಾರಿಗಳ ಬಳಿ ನನಗೆ ಟಿವಿ ಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಜೈಲಿನ ಅಧಿಕಾರಿಗಳು ಸಹಿತ ಪರಿಶೀಲಿಸಿ ತದನಂತರದಲ್ಲಿ ನಾವು ಮಾತಾಡ್ತೇವೆ, ಟಿವಿಯನ್ನು ಒದಗಿಸ್ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಯಾಕಂದ್ರೆ ಜೈಲಲ್ಲಿರ್ತಕ್ಕಂಥ ಕೈದಿಗಳಿಗೆ ಟಿವಿ ಕೊಡೋದಕ್ಕೆ ಅವಕಾಶ ಇದೆ. ಹೀಗಾಗಿ ಅದನ್ನ ಯಾವ ರೀತಿಯಾಗಿ ಕೊಡಬೇಕು ಮತ್ತು ಅದಕ್ಕೆ ಏನೇನು ಪ್ರೊಸೀಜರ್ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರೆ. ಒಟ್ಟಾರೆಯಾಗಿ ಆರಂಭದಲ್ಲಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗ ಟಿವಿಯ ಸಹವಾಸನೆ ಬೇಡ ಅಂತೇಳಿ ದೂರ ಇದ್ದಂಥವ್ರು ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಪಡೆಯೋದಕ್ಕೋಸ್ಕರ ಏನು ಅದು ಮಾಹಿತಿ ಸಿಗಲಿಲ್ಲ, ಹೀಗಾಗಿ ನನಗೆ ಟಿವಿ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜೈಲಾಧಿಕಾರಿಗಳ ಬಳಿ ಮನವಿಯನ್ನು ಮಾಡಿಕೊಂಡಿದ್ರೆ ಅದನ್ನು ಪರಿಶೀಲಿಸಿ ಕೊಡೋದಾಗಿ ಜೈಲಿನ ಅಧಿಕಾರಿಗಳು ಸಹಿತ ಹೇಳಿದ್ರೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಅಮರೇಶ್ ನಿಮ್ಮೆಲ್ಲ ಮಾಹಿತಿಗೆ. ಟಿವಿ ಸಹವಾಸವೇ ಬೇಡ, ಯಾವ ಅಪ್ಡೇಟ್ಸ್ನು ತಿಳ್ಕೊಳ್ಳೋದು ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದ ದರ್ಶನ್ ಟಿವಿ ಕೊಡುವ ವ್ಯವಸ್ಥೆ ಕುರಿತಾಗಿಯೂ ಕೇಳಿದಾಗ ಇಲ್ಲ ನನಗೆ ಬೇಡ ಅಂತಲೇ ಹೇಳಿದ್ರಂತೆ. ಆದರೆ ಈಗ ಟಿವಿ ಬೇಕು ಅಂತ ಮೇಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಏನಾಗ್ತಾ ಇದೆ ಮುಂದಿನ ಅಪ್ಡೇಟ್ಸ್ ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋ ಸಹಜ ಕುತೂಹಲ. ಯಾಕಂದರೆ ಹೊರಗೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಅವ್ರಿಗೆ ಇಲ್ಲದ ಕಾರಣದಿಂದಾಗಿ ಅದರ ಒಂದು ಮನವಿಯನ್ನು ಇಟ್ಟಿದ್ದಾರೆ.